ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಬೀದರ್ ಹಾಗೂ ಗ್ರಾಮ ಪಂಚಾಯತ್ ಸಿಂಧೋಲ್ ವತಿಯಿಂದ ಬೀದರ್ನ ಸಿಂಧೋಲ್ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದು, ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧಚಿತ್ರ ವಾಹನಕ್ಕೆ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಪುಷ್ಪಾರ್ಪಣೆ ಮಾಡುವ ಮೂಲಕ, ಪೂಜೆ ಸಲ್ಲಿಸುವ ಮೂಲಕ, ಆರತಿ ಬೆಳಗುವ ಮೂಲಕ ಬಹಳ ಅದ್ದೂರಿತವಾಗಿ ಗ್ರಾಮದ ಹೊರವಲಯದಿಂದ ವೇದಿಕೆ ಕಾರ್ಯಕ್ರಮದವರೆಗೂ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಸೇರಿದಂತೆ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರ ನೇತೃತ್ವದಲ್ಲಿ ಬರಮಾಡಿಕೊಳ್ಳಲಾಯಿತು. ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಸಂದರ್ಭದಲ್ಲಿ ಕುಂಭ ಕಳಸ ಹೊತ್ತ ಮಹಿಳೆಯರು, ಮಹಾಪುರುಷರ ವೇಷಧಾರಿ ಶಾಲಾ ಮಕ್ಕಳ ದೇಶಭಕ್ತಿ ಗೀತೆಯ ಹಾಡಿನ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಗಮನಾರ್ಹವಾಗಿ ಜರುಗಿದವು. ಜೊತೆಗೆ ಇದೇ ವೇಳೆ ಬ್ಯಾಂಡ್, ಡಿಜೆ ನಾದಕ್ಕೆ ಗ್ರಾಮ ಪಂಚಾಯತ್ನ ಪ್ರಮುಖರು ಕುಣಿದು ಕುಪ್ಪಳಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌತಮ ಬುದ್ಧ, ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಹಾಗೂ ಎಲ್ಲರೂ ಸಾಮೂಹಿಕವಾಗಿ ಒಂದು ಸಂವಿಧಾನ ಪೀಠಿಕೆ ವಾಚನ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಸಿಂಧೋಲ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವ ಸುಧಾಕರ್ ರಾಜಗಿರ ಅವರು ಮಾತನಾಡಿ, ಸಿಂಧೋಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸೇರಿದಂತೆ ಸಿಂಧೋಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ 6 ಹಳ್ಳಿಯ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಇಲಾಖೆ ಅಧಿಕಾರಿಗಳನ್ನೊಳಗೊಂಡು ಇವತ್ತು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಬ್ಬದಾಚರಣೆಯಂತೆ ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡಲಾಗಿದೆ ಎಂದರು. ಸಂವಿಧಾನದ ಆಶಯಗಳನ್ನು, ಮೌಲ್ಯಗಳನ್ನು, ಘನತೆಗಳ ಕುರಿತಾಗಿ ಎಲ್ರಿಗೂ ಇವತ್ತು ಒಂದು ಜಾಗೃತಿ ಜಾಥಾ ಮೂಲಕ ಸಾರಲಾಗಿದೆ. ರಾಜಗಿರ, ತಡಪಳ್ಳಿ, ಯರ್ನಳ್ಳಿ, ತಾಂಡಾ ಸೇರಿದಂತೆ 6 ಹಳ್ಳಿಯ ಜನರು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯನ್ನ ಮಾಡಲಾಗಿದೆ ಎಂದರು. ಈ ಕಾರ್ಯಕ್ರಮ ಉದ್ದೇಶಿಸಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿರುವ ಗೀತಾ ರೆಡ್ಡಿಯವರು ಮಾತನಾಡಿದರು. ಇದೇ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ವಿಶೇಷ ಉಪನ್ಯಾಸವನ್ನು ಅಂದರೆ ಸಂವಿಧಾನ ಜಾಗೃತಿ ಕುರಿತು ವಿಶೇಷ ಉಪನ್ಯಾಸವನ್ನು ವಕೀಲರಾದ ಹನುಮಂತರಾವ್ ಅವರು ನೀಡಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಬುದಾಬಾಯಿ ರಾಮು, ಶಿಕ್ಷಕರಾದ ಹನುಮಂತರಾವ್, ರೀಟಾ, ಕ್ರಿಸ್ಟಿನಾ, ಪ್ರಿನ್ಸಿಪಲ್, ರೂರಲ್ ಹೈಸ್ಕೂಲ್ ಅವರು ಸೇರಿದಂತೆ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು, ಗ್ರಾಮದ ಹಿರಿಯರು, ಗಣ್ಯರು, ಮುಖಂಡರು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮ ದೇಶದ ಸಂವಿಧಾನ ಜಾಗೃತಿಯ ಬಗ್ಗೆ ಈ ಜಾಥಾವನ್ನು ಪ್ರತಿ ಗ್ರಾಮ ಪಂಚಾಯಿತಿಗೆ ಕಳುಹಿಸಿ ಜನರಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂಥ ನಿರ್ಧಾರ ಈಗ ನಮ್ಮ ಸರ್ಕಾರ ತೆಗೆದುಕೊಂಡು, ಅದರ ಪ್ರಕಾರ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯಿತಿ ಅವರೆಲ್ಲರೂ ಸೇರಿಕೊಂಡು ಜನತೆಗೆ ಈ ಸಂವಿಧಾನದ ವಿಚಾರವನ್ನು ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಊರಿಗೆ ಈ ಜಾಥಾ ಬಂದಿದೆ ಅಂತ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಬಂಧುಗಳೇ, ನಮ್ಮ ಹತ್ರ ನಮ್ಮ ದೇಶದಲ್ಲಿ ಸಂವಿಧಾನ ಅನ್ನುವಂಥ ಒಂದು ನಮ್ಮ ದೇಶಕ್ಕೆ ಆಡಳಿತ ನಡೆಸ್ಕೊಂಡು ಹೋಗ್ಲಿಕ್ಕೆ ಇದೆ ಅನ್ನುವಂಥ ವಿಚಾರ ಬಹಳಷ್ಟು ಜನರಿಗೆ, ನಮ್ಮ ಜನಗಳಿಗೆ ಗೊತ್ತಿಲ್ಲ. ದಯವಿಟ್ಟು ನೀವೆಲ್ಲರೂ ಶಾಂತಿ ಕೂಡಬೇಕು. ಶಾಂತಿ ಕೂಡ ನಮ್ಮ ಸಂವಿಧಾನ ರಚನೆಯಾಗಿಂತ ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 26ನೇ ದಿನಾಂಕ 1949ರಲ್ಲಿ ಈ ಸಂವಿಧಾನವನ್ನ ಈ ದೇಶಕ್ಕೆ ಅವರು ಅರ್ಪಿಸಿದ್ರು. ಅವತ್ತು ಸರ್ಕಾರ ಅಂಗೀಕಾರ ಮಾಡಿದ್ರು. ಅದು ಜಾರಿಗೆ ಬಂದಿದ್ದು, ಅಂಗೀಕಾರ ಆಗಿದ್ದು 26ನೇ ನವೆಂಬರ್ 1949. ಜಾರಿಗೆ ಬಂದಿದ್ದು 26 ಜನವರಿ 1950. ಇದು ಸಂವಿಧಾನ ನಮ್ಮ ದೇಶದ. ಬಹಳಷ್ಟು ಜನರಿಗೆ ಈ ಸಂವಿಧಾನದಲ್ಲಿ ಏನೇನಿದೆ ಅನ್ನುವಂಥದ್ದು ಇವತ್ತಿನವರೆಗೆ ಗೊತ್ತಿಲ್ಲ. ಹಂಗಾದವರು ಇದ್ದಾರೆ, ಮೇಲ್ವರ್ಗರು ಇದ್ದಾರೆ, ಕೆಳವರ್ಗ ಇದ್ದಾರೆ, ಅನೇಕ ಜನರಿದ್ದಾರೆ. ಆದ್ರೆ ನಾವು ನೆನ್ಪಿಟ್ಟುಕೊಳ್ಳುವಂಥದ್ದೇನೋ, ಒಂದು ಕಡೆ ಸಮಾಜ, ಇನ್ನೊಂದು ಕಡೆ ಸರ್ಕಾರ. ಆಡಳಿತ ಮಾಡ್ತಾ ಇರುವಂತ ಸರ್ಕಾರ ಸಮಾಜವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು. ಆ ಸಮಾಜವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾದ್ರೆ ಎಲ್ಲಾ ಜಾತಿ, ಜನಾಂಗ, ಮತ, ಪಂಥದವ್ರನ್ನ ಒಟ್ಟಿಗೆ ಸೇರಿಸಿಕೊಂಡು ಸಂವಿಧಾನದ ಅಡಿಯಲ್ಲಿ ಮುನ್ನುಗ್ಗಬೇಕು, ಆಡಳಿತ ಮಾಡಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನದ ಧ್ಯೇಯ. ಅದಕ್ಕೆ ಇವತ್ತು ಆ ಸಂವಿಧಾನದ ಬಗ್ಗೆ ನಾನು ನಿಮ್ಗೊಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಕ್ರೈಸ್ತರಾಗಿರ್ಬೋದು, ಅದು ಹಿಂದೂಗಳಾಗಿರ್ಬೋದು, ಅದು ಮುಸಲ್ಮಾನರಾಗಿರ್ಬೋದು, ನಮ್ಮ ಗ್ರಂಥಗಳನ್ನ ಇಟ್ಕೊಂಡಿದ್ದೀವಿ. ಈ ಸಂವಿಧಾನ
ಎಲ್ಲಾ ಜನಾಂಗದವರನ್ನ ಒಂದು ಸಿಂಧೋಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಆರಹಳ್ಳಿಯ ಮಕ್ಕಳು, ಮುದ್ದು ಮಕ್ಕಳು ಮತ್ತು ಪ್ರಾಥಮಿಕ ಶಾಲೆಯ ಮಕ್ಕಳು, ಶಿಕ್ಷಕರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ನಮ್ಮ ಪಿ.ಡಿ. ಮೇಡಮ್ ಅವರು, ಅಭ್ಯರ್ಥಿ ಅಧಿಕಾರಿಗಳು ಇವತ್ತ ಸಂವಿಧಾನ ಜಾಗೃತಿಯ ಜಾಥಾವನ್ನು ಬಹಳ ಒಂದು ವಿಜೃಂಭಣಾ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಊರಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಸೇರಿಕೊಂಡು ಬಹಳಷ್ಟು ಸಮಯ ಕೊಟ್ಟು ನಮ್ಮ ಮಕ್ಕಳನ್ನು ಕೊಟ್ಟು ಇವತ್ತಿನ ಸಂವಿಧಾನ ಏನಂಬುದು ಎಲ್ಲ ಮಕ್ಕಳಿಗೆ ಅರಿವು ಮಾಡಿಕೊಡುವಂತ ಇವತ್ತಿನ ಸರ್ಕಾರ ಕೊಟ್ಟಿದೆ. ಆ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳಬೇಕಾಗ್ಯದ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಬಹಳಷ್ಟು ಎಲ್ಲ ನಮ್ಮ ಪೊಲೀಸ್ ಅವರು, ಎಲ್ಲ ನಮ್ಮ ಶಿಕ್ಷಕರು, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ನಮ್ಮ ಈ ಜಾಗೃತಿ ಸಭೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೆಲ್ಲ ನಮಗೆ ಒಂದು ಬಹಳಷ್ಟು ಹೆಮ್ಮೆಯಿಂದ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳಕ್ಕೆ ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರೂ ಮತ್ತೊಮ್ಮೆ ನಾನು ಅನಂತ ಸಿಂಧೋಲ್ ಗ್ರಾಮ ಪಂಚಾಯತಿಯ ಶಿಕ್ಷಕರು ಬಂದಿದ್ದಾರೆ ಮತ್ತು ರಾಜಗಿರ, ತಡಪಳ್ಳಿ, ಯರ್ನಳ್ಳಿ ಮತ್ತು ಸಿಂಧೋಲ್ ಥಾಂಡ, ಪಾತ್ರಪಳ್ಳಿ 6 ಹಳ್ಳಿಯ ಸಂಖ್ಯೆಯನ್ನು ಸೇರಿ ಸುಮಾರು ಒಂದು 1000 ಸಂಖ್ಯೆಯನ್ನು ಸೇರಿಸಿಕೊಂಡು ಸುಮಾರು ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದು ಇವತ್ತೊಂದು ಕಾರ್ಯಕ್ರಮದ ಭವ್ಯದ ಒಂದು ವಾತಾವರಣವನ್ನು ಸೇರಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ನಾವು ಪಿ.ಡಿ. ಮೇಡಮ್ ಅವರಿಗೆ ಕೂಡ ಈ ವೇದಿಕೆ ಮುಖಾಂತರ ನಾವು ಕಾರ್ಯಕ್ರಮಕ್ಕೆ ಬಹಳ ಚಾಲನೆ ಕೊಟ್ಟು ಅವರಿಗೆ ನಾವು ಮತ್ತೊಮ್ಮೆ ನಾವು ಅನಂತ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸುಧಾಕರ್ ರಾಜಗಿರ ಅಂತ ನಾನು ಮಾತಾಡ್ತೀನಿ. ಇಂದು ಸಿಂಧೋಲ್ ಗ್ರಾಮ ಪಂಚಾಯತ್ ವತಿಯಿಂದ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇಂದಿನ ಈ ಜಾಥಾ ಕಾರ್ಯಕ್ರಮಕ್ಕೆ ಸಿಂಧೋಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ 6 ಹಳ್ಳಿಯ ಶಿಕ್ಷಕರು ಮತ್ತು ಮುದ್ದು ಮಕ್ಕಳು ಎಲ್ಲರೂ ಆಗಮಿಸಿದ್ದಾರೆ. ಮತ್ತು ಊರಿನ ಸಿಂಧೋಲ್ ಗ್ರಾಮದ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಸುಮಾರು ಅಂದಾಜಾಗಿ 1000 ಜನ ಇಲ್ಲಿ ಸೇರಿದ್ದಾರೆ. ಎಲ್ರಿಗೂ ನಾನು ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ಗೀತಾ ರೆಡ್ಡಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ सिंधोल। हमारे सिंधोल ग्राम पंचायत के पूरे मेरे माँ बहनों को और मेरे पंचायत के अध्यक्ष, उपाध्यक्ष और मेरे पंचायत के ग्राम पंचायत सदस्य को, पूरे इस गांव के छोटे छोटे स्टूडेंट्स को और शिक्षकों को, तमाम लोगों को, ये क्योंकि इतना बड़ा जो है ना प्रोग्राम संविधान जन जागृति जात का जो प्रोग्राम किया गया है, ये मैं समझता हूँ कि हमारे बीदर जिले में सिंधोल में पहली बार हुआ ऐसा, क्योंकि 1000 नहीं मिनिमम 2 से 3 हजार पब्लिक थी और 2000 बच्चे थे। ऐसा आज संडे के दिन ऐसा कार्यक्रम होना बोले तो ये हमारे डॉक्टर बाबा साहेब अम्बेडकर का जो है ना संविधान है, सभी के लिए हक के लिए लिखे हैं। और उसी के साथ हमारे डॉक्टर भीमराव अम्बेडकर को मेरी जानिब से और मेरे सिंधोल पंचायत की जानिब से, सबकी जानिब से उनको मैं करोड़ों की तादाद में जो है ना उनको नमस्ते और उनके पैरों को मैं जो है ना अभिनंदन करते हुए, और जहाँ तक भी ये संविधान का जो जारी है तब तक ये जो नई सरकार आकर ये जो सरकार में सब लोगों को जो है मालूमात हो रहे हैं कि संविधान के बारे में सब जागृति हो रहे हैं।